ಈಗ ಇದು ಮಾರ್ಚ್ ತಿಂಗಳು, ಫೆಬ್ರವರಿ ಮಾರ್ಚ್ ಈ ಬಜೆಟ್ ಒಳಗಡೆ ಏನೇನು ಬಿಡುಗಡೆ ಆಗಬೇಕು ಎಲ್ಲ ಬಿಡುಗಡೆ ಆಗ್ತದೆ ಆಯಿತಾ. ಯಾವುದು ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಹೋಗುವಂಥ ಸರ್ಕಾರ ನಮ್ಮದು ಆಯಿತು. ಮತ್ತು ಈಗ ಅನೇಕ ಯೋಜನೆಗಳು ಅದು ಸರ್ಕಾರ ಯೋಜನೆಗಳಲ್ಲಿ ಹೀಗೆ ಆಗುವುದು. ಈಗ ಪಿಂಚಣಿ ಕೂಡ ವಿಧವೆ ವೇತನ ಅದು ಒಂದೇ ಪ್ರತಿ ತಿಂಗಳು ಬರೋದಿಲ್ಲ, 2 ತಿಂಗಳಿಗೊಮ್ಮೆ, ಕೆಲವು ಸಲ 3 ತಿಂಗಳಿಗೊಮ್ಮೆ, ಕೆಲವು ಸಲ 4 ತಿಂಗಳಿಗೊಮ್ಮೆನೂ ಕೂಡ ಬಿಡುಗಡೆ ಆಗ್ತದೆ. ಅದು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಅದರ ಅರ್ಥ ನಾನು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಹಣ ಅಂತೂ ಎಷ್ಟು ಯಾರ್ಯಾರಿಗೆ ಬಿಡುಗಡೆ ಆಗಬೇಕು ಖಂಡಿತ ಅದು ಈ ತಿಂಗಳು ಹಾಗೆ ಆಗ್ತದೆ. ಈಗ ಇದು ಮಾರ್ಚ್ ತಿಂಗಳು, ಫೆಬ್ರವರಿ ಮಾರ್ಚ್ ಈ ಬಜೆಟ್ ಒಳಗಡೆ ಏನೇನು ಬಿಡುಗಡೆ ಆಗಬೇಕು ಎಲ್ಲ ಬಿಡುಗಡೆ ಆಗ್ತದೆ ಆಯಿತಾ. ಯಾವುದು ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಹೋಗುವಂಥ ಸರ್ಕಾರ ನಮ್ಮದು ಆಯಿತು. ಮತ್ತು ಈಗ ಅನೇಕ ಯೋಜನೆಗಳು ಅದು ಸರ್ಕಾರ ಯೋಜನೆಗಳಲ್ಲಿ ಹೀಗೆ ಆಗುವುದು. ಈಗ ಪಿಂಚಣಿ ಕೂಡ ವಿಧವೆ ವೇತನ ಅದು ಒಂದೇ ಪ್ರತಿ ತಿಂಗಳು ಬರೋದಿಲ್ಲ, 2 ತಿಂಗಳಿಗೊಮ್ಮೆ, ಕೆಲವು ಸಲ 3 ತಿಂಗಳಿಗೊಮ್ಮೆ, ಕೆಲವು ಸಲ 4 ತಿಂಗಳಿಗೊಮ್ಮೆನೂ ಕೂಡ ಬಿಡುಗಡೆ ಆಗ್ತದೆ. ಅದು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಅದರ ಅರ್ಥ ನಾನು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಹಣ ಅಂತೂ ಎಷ್ಟು ಯಾರ್ಯಾರಿಗೆ ಬಿಡುಗಡೆ ಆಗಬೇಕು ಖಂಡಿತ ಅದು ಈ ತಿಂಗಳು ಹಾಗೆ ಆಗ್ತದೆ.